ಪರಿಸರ ಮತ್ತು ವನ ಸಂಪದಗಳ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ದಾಂಡೇಲಿಯಲ್ಲಿ ನಾಡಿನ ಖ್ಯಾತ ಪರಿಸರ ತಜ್ಞರಾದ ಡಾಕ್ಟರ್ ನಾಗೇಶ್ ಹೆಗಡೆ ಅಭಿಮತ. ಪರಿಸರ ಮತ್ತು ವನ ಸಂಪದಗಳ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ. ವನ ಸಂಪದವನ್ನು ಹಾಳಾಗದಂತೆ ನೋಡಿಕೊಳ್ಳುವುದು ನಮ್ಮ ಧರ್ಮ. ಇದು ನಮ್ಮ ಜಾಗತಿಕ ಹೊಣೆಗಾರಿಕೆಯೂ ಹೌದು ಎನ್ನುವುದನ್ನು ಪ್ರತಿಯೊಬ್ಬರೂ ಅರಿತು ನಡೆದುಕೊಳ್ಳಬೇಕು. ಯಾಕೆಂದರೆ ಈ ಪಶ್ಚಿಮ ಘಟ್ಟಗಳ ಪ್ರತಿಯೊಂದು ಜೀವಜಂತುವು ಇಡೀ ಪೃಥ್ವಿಯ ಆಸ್ತಿ. ಅದನ್ನು ನಾವೇ ರಕ್ಷಣೆ ಮಾಡಬೇಕೆಂದು ನಾಡಿನ ಖ್ಯಾತ ಪರಿಸರ ತಜ್ಞರಾದ ಡಾಕ್ಟರ್ ನಾಗೇಶ್ ಹೆಗಡೆ ಅವರು ಕರೆ ನೀಡಿದರು. ಅವರು ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಕಾಲೇಜಿನ ಕನ್ನಡ ವಿಭಾಗದ ಆಶ್ರಯದಡಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಇಂದು ಬುಧವಾರ ಬೆಳಿಗ್ಗೆ 11:30 ಗಂಟೆ ಸುಮಾರಿಗೆ ವಿಶೇಷ ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುವರ್ಣ ಕರ್ನಾಟಕದ ಸುಸ್ಥಿರ ನಾಳೆಗಳು ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ವೇಗವಾಗಿ ಬೆಳೆಯುತ್ತಿರುವ ತಾಂತ್ರಿಕ ಯುಗದಲ್ಲಿ ಇಂದು ಸಮೃದ್ಧ ಪರಿಸರ ಹಾಗೂ ಜೀವಜಲ ಬರಿದಾಗುತ್ತಿರುವುದು ಭವಿಷ್ಯದಲ್ಲಿ ಬಹುದೊಡ್ಡ ಸಮಸ್ಯೆ ನಿರ್ಮಾಣಕ್ಕೆ ಹಾದಿಯಾದೀತು. ಈ ನಿಟ್ಟಿನಲ್ಲಿ ಪರಿಸರ ಸಂರಕ್ಷಣೆಯನ್ನೇ ಮೊದಲ ಆದ್ಯತೆಯನ್ನಾಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕನ್ನಡ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಎಂಬ ವಿಷಯದ ಬಗ್ಗೆ ಧಾರವಾಡದ ಅಂಜುಮನ್ ಪದವಿ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರುದ್ರೇಶ್ ಮೇಟಿ ಅವರು ಮಾತನಾಡಿ, ಕನ್ನಡ ಅಧ್ಯಯನಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಒಳಗಾಗಿ ಕನ್ನಡವನ್ನು ಮರೆಯದಿರಿ. ಕನ್ನಡ ಮಾತೃಭಾಷೆಯಾಗಿರುವುದರ ಜೊತೆಗೆ ನಮ್ಮ ಬದುಕಿನ ಭಾಷೆ ಹಾಗೂ ಜೀವನದ ಭಾಷೆಯಾಗಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎಂ.ಡಿ. ಒಕ್ಕುಂದ್ ಅವರು, ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಛಾಪನ್ನು ಹೊಂದಿರುವ ಪಶ್ಚಿಮ ಘಟ್ಟದಲ್ಲಿರುವ ನಾವು ನಮ್ಮ ಸುತ್ತಮುತ್ತಲ ಪರಿಸರ ವನ ಸಂಪದವನ್ನು ರಕ್ಷಿಸಲು ನಮ್ಮನ್ನು ನಾವು ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿನಯ ನಾಯಕ ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಉಷಾ ನಾಯ್ಕ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಹ ಪ್ರಾಧ್ಯಾಪಕರು, ಉಪನ್ಯಾಸಕರು, ಬೋಧಕೇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವು ಇಂದು ಬುಧವಾರ ಮಧ್ಯಾಹ್ನ 1:30 ಗಂಟೆ ಸುಮಾರಿಗೆ ಸಂಪನ್ನಗೊಂಡಿತು. ಹಸಿರಿನ ಮರುಭೂಮಿ, ಯೂಕಲಿಪ್ಟಸ್ ಏನು ಬೆಳೀತಾರಲ್ಲ ಅದು ಹಸಿರು ಮರುಭೂಮಿ. ಕುದುರೆ ಪಕ್ಕದ ಗುಡ್ಡದ ಮೇಲೆ ನೆತ್ತಿಯ ಮೇಲೆ ಮರುಭೂಮಿನ ಸೃಷ್ಟಿ ಮಾಡಿ ನೋಡಿದ್ವಿ ನಾವು ಅಲ್ವಾ. ಅನೇಕ ಜಲಾಶಯಗಳಲ್ಲಿ ಮೀನುಗಳೇ ಇಲ್ಲ, ಅದು ಮರುಭೂಮಿಯಾಗಿದೆ. ಹಾಗೆ ನಾನಾ ವಿಧವಾದ ಆದರೆ ನಮಗೆ ತಟ್ಟಬಹುದಾದ ಅಪಾಯ ವಿಲಕ್ಷಣ. ಕಣ್ಣಲ್ಲಿ ಅರಣ್ಯಕ್ಕೆ ಬೆಂಕಿ ಬೀಳ್ತಾ ಇದೆ, ಅತಿಯಾದ ಮಳೆ ಬರ್ತಾ ಇದೆ. ಎಷ್ಟಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ತ್ಯಾಜ್ಯ ಮಳೆ ಸುರಿಸುವಾಗ ತುಂಬ ಜಾಸ್ತಿ ಸುರಿಸ್ಬಿಡೋದು ಒಂದು ತ್ಯಾಜ್ಯ ಸೇರಿಸ್ಕೋಬೇಕು. ತುಂಬ ಚಂದ. ನೆಕ್ಸ್ಟ್ ಬರಗಾಲ ತುಂಬ ವ್ಯಾಪಕ ಆಗ್ತಾ ಇದೆ. ಸುಂಟರಗಾಳಿ ಅತ್ಯಂತ ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ. ನಿಸರ್ಗ ಪ್ರೇಮಿ ಬದುಕನ್ನು ಕಟ್ಕೊಂಡಿದ್ದಾರೆ. ನಿಮಗೆ 2 ಸ್ಲೈಡ್ ತೋರಿಸ್ತೀನಿ. ಇದು ಇಥಿಯೋಪಿಯಾ. ನೆಕ್ಸ್ಟ್ ಥೈಲ್ಯಾಂಡ್, ವಿಯೆಟ್ನಾಂ, ಅದು ಇಲ್ಲಿ ನಾವಾಗ ತೋರಿಸಿದಾಗ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಫಾಸ್ಟಾಗಿ ಹೋಗ್ತಾ ಇರ್ಬೇಕಾದ್ರೆ ಏನೇನು ಕೊಲ್ತಾ ಹೋಗ್ತಿದ್ವಿ. ಇದು ವಿಯೆಟ್ನಾಂದಲ್ಲಿ ನೀವು ನೋಡಬಹುದಾದಂಥ ಸೇತುವೆ. ವಿ ಹ್ಯಾವ್ ಟು ಲರ್ನ್ ಫ್ರಮ್ ದಟ್. ಯಾವ